ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತು ನಾನು ಅದೇ ನಮ್ಮ ಬ್ಲೌಸ್ ಎಲ್ಲ ಹೊಲಿಗೆ ಕೊಟ್ಟಿದ್ನಲ್ಲ ಅದನ್ನ ವಾಪಸ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬಂದಮೇಲೆ ಯಾವ ಥರ ಹೊಲಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಜೊತೆ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಶೇರ್ ಮಾಡ್ತೀನಿ. ಬನ್ನಿ ಹೋಗಿ ಬರೋಣ. ಆಯ್ತಾನ? ಎಮರ್ಜೆನ್ಸಿ ಯಾವ್ದೋ ಆಕ್ಸಿಡೆಂಟ್ ಆಯ್ತು, ಓಕೆ. ಅದಕ್ಕೆ ನನಗೆ ಆಮೇಲೆ ಜ್ಞಾಪಕ ಬಂತು. ನಾವು ತಕ್ಷಣ ಹೊರಟ್ಬಿಟ್ಟು 10 ನಿಮಿಷ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಹೋದ್ಮೇಲೆ ನೀವು ಅರ್ಜೆಂಟ್ ಅಂದ್ರಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಯಾರಿ ಬ್ಲೌಸಸ್ ಎಲ್ಲ ರೆಡಿಯಾಗಿದೆ. ಈ ಸ್ಯಾರಿ ಬಂದು ನಂದು ರೇಷ್ಮೆ ಸ್ಯಾರಿ ಬ್ಲೌಸ್. ಇದು ಕಂಪ್ಲೀಟ್ ಪ್ಲೇನ್ ಇತ್ತು. ಈ ರೀತಿಯಾಗಿ ಡಿಸೈನ್ ಮಾಡಿ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ. ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ. ಸೊ ಇನ್ನೊಂದು ಸ್ಯಾರಿ ಬಂದು ನಮ್ಮ ಚಿಕ್ಕತ್ತೆಯವ್ರು ನನಗೆ ಕೊಡಿಸಿದಂಥ ಸ್ಯಾರಿ ಬ್ಲೌಸ್ ಇದು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮನೆಗೆ ಹೋಗಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಹೋಗೋಣ. ಇವಾಗ ಇಸ್ಕೊಂಡಾಯಿತು. ಮನೆಗೆ ಹೋಗಿ ಹೆಂಗಿದೆ ಏನು ಅಂತೆಲ್ಲ ಹಾಕಿ ತೋರಿಸ್ತೀನಿ. ಬನ್ನಿ ಹಾಕಿ ತೋರಿಸ್ತೀನಿ. ಏನೋ ಗೊತ್ತಿಲ್ಲ, ಜಸ್ಟ್ ಲುಕ್ ವೈಸ್ ಆದರೂ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಾನು ಮನೆಗೆ ಬಂದಮೇಲೆ ಎಲ್ಲ ಸ್ಯಾರಿ ಬ್ಲೌಸಸ್ನು ನಾನು ಹಾಕಿ ವೇರ್ ಮಾಡಿ ಚೆಕ್ ಮಾಡಿದೆ. ಟೈಟ್ ಫಿಟ್ಟಿಂಗ್ಸ್ ಎಲ್ಲನೂ ಚೆಕ್ ಮಾಡಿ ಇವಾಗ ನಿಮಗೆ ನನ್ನ ಡಿಸೈನ್ಸ್ ಅಂದರೆ ನನ್ನ ಸ್ಯಾರಿ ಬ್ಲೌಸ್ ಡಿಸೈನ್ಸ್ನೆಲ್ಲ ಶೋ ಆಫ್ ಮಾಡೋದ್ರಿಂದ ಟೀ ಶರ್ಟ್ ಮೇಲೇ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಕಂಪ್ಲೀಟ್ ಪ್ಲೇನ್ ಇತ್ತು. ಸೊ ಇದಕ್ಕೆ ನಾನು ಈ ರೀತಿಯಾಗಿ ಬೀಟ್ ವರ್ಕು ಮತ್ತು ಮಷಿನ್ ವರ್ಕು ಹಾಗೆ ಗೈಸ್, ಇದೇ ನಾನು ಧಾರೆ ಮುಹೂರ್ತ ಕುಟ್ಕೊಳ್ಳುವಂಥ ಸೀರೆ, ಕಾಂಜೀರಂ ರೇಷ್ಮೆ ಸೀರೆ ಇದು. ಇದಕ್ಕೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು ನಾನು ಈ ರೀತಿ ಬಫ್ ಇಡ್ಸ್ಬಿಟ್ಟು ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಿ ನಾನು ಬಟ್ಟೆ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಬಫ್ ಕಾಣಿಸ್ತಾ ಇಲ್ಲ. ಸೊ ನಾನು ಹಾಕೊಂಡಾಗ ಅಲ್ಲಿ ಹೆಂಗೆ ಕಾಣ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಅವತ್ತು ಪಿಕ್ಸ್ನ ಮತ್ತು ವಿಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಸೀರೆ ಬಂದು ಈ ರೀತಿ ಇರುತ್ತೆ. ಓವರಾಲ್ ಈ ಥರ ಟೆಂಪಲ್ ಟೈಪಲ್ಲಿ ಏನೋ ಒಂದು ಡಿಸೈನ್ ಮಾಡಿದ್ದಾರೆ. ಇದು ಸೆರಗು ಪಾರ್ಟ್ ಬರುತ್ತೆ. ಈ ರೀತಿ ಚಿಕ್ಕದಾಗಿ ಒಂದು ಕುಚ್ಚು ಹಾಕ್ಸಿದ್ದೀನಿ. ಇದು ಮಮ್ಮಿ ಸೀರೆ, ಇಲ್ಲಿ ನೋಡ್ತಿರ್ಬೋದು. ಇದು ಸೆರಗು ಪಾರ್ಟ್ ಬರುತ್ತೆ. ಇದು ಪಲ್ ಪಾರ್ಟ್ ಇದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಸೊ ಓವರಾಲ್ ಸೀರೆ ಬಂದು ಈ ಥರ ಇರುತ್ತೆ. ಕಾಣಿಸ್ತಿದ್ಯಾ? ಈ ರೀತಿ ಇರುತ್ತೆ. ಆ್ಯಂಡ್ ಬಾರ್ಡರ್ಲೆಸ್ ಸೀರೆ ಇದು. ಸೊ ಇದ್ರದ್ದು ಬ್ಲೌಸ್ ಬಂದು ಈ ಥರ ಹೊಲ್ದಿದ್ದಾರೆ. ಆ ಸೀರೆ ಚೆನ್ನಾಗಿದೆ. ಸೊ ಈ ಸೀರೆ ಬಂದು ನನಗೆ ನಮ್ಮ ಅತ್ತೆಯವ್ರು ಅಂದರೆ ನಮ್ಮ ಚಿಕ್ಕತ್ತೆಯವ್ರು ಕೊಡ್ಸಿದ ಸೀರೆ. ಸೊ ಓವರಾಲ್ ಸೀರೆ ಎಲ್ಲ ಬಂದು ಈ ಥರ ಇರುತ್ತೆ. ಇದು ಪಲ್ಲು ಪಾರ್ಟ್ ಬರುತ್ತೆ. ಸೊ ಇದಕ್ಕೆ ಬ್ಲೌಸ್ ನಾನು ಈ ರೀತಿಯಾಗಿ ಹೊಲಿಸಿದ್ದೀನಿ. ನೋಡ್ತಿರ್ಬೋದು, ಈ ರೀತಿಯಾಗಿ ಬ್ಲೌಸ್ ಹೊಲಿಸಿದ್ದೀನಿ. ಆ್ಯಂಡ್ ಈ ಸೀರೆ ಬಂದು ನಿಮ್ಗೆ ಗೊತ್ತಿರುತ್ತೆ, ನಾನು ವರಮಹಾಲಕ್ಷ್ಮಿಗೆ ಅಂತ ಉಡ್ಸಿದ ಸೀರೆ ಇದು. ಸೊ ಓವರಾಲ್ ಇದು ಸೇಮ್ ಏನಿರುತ್ತೆ ರನ್ನಿಂಗ್ ಡಿಸೈನ್ ಇದೆ. ಸೇಮ್ ಕಲರ್ಸ್ ರನ್ನಿಂಗ್ ಬ್ಲೌಸ್ ಎಲ್ಲ ಒಂದೇ ಕಲರ್ ಬರುತ್ತೆ. ಸೊ ಇದಕ್ಕೆ ಅಮ್ಮನ ಕೊಟ್ಟಿದ್ದೀನಿ ಈ ಸೀರೆ, ಅಮ್ಮಂಗೆ ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸಿಂಪಲಾಗಿ ಹೊಲಿಸ್ಕೊಂಡಿದ್ದಾರೆ ಅದನ್ನು. ಆ್ಯಂಡ್ ಇದೊಂದು ನಾರ್ಮಲ್ ಸ್ಯಾರಿ. ಇದನ್ನು ನಾನು ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಷನ್ ಒಬ್ಬರು ಕೊಟ್ಟಿದ್ರು. ಸೊ ಈಗ ಅದನ್ನು ಕೂಡ ಅಮ್ಮ ಹೊಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅದು ಬ್ಲೌಸಲ್ಲೆಲ್ಲೋ ಇದೆ. ಸೊ ಇಷ್ಟಾಗಿತ್ತು ಬ್ಲೌಸ್ಗಳ ಕತೆ. ಇಷ್ಟಕ್ಕೆ ಒಂದು 6000 ಸಮಥಿಂಗ್ ಏನೋ ಆಯಿತು ನಮಗೆ. ನನ್ನ ರೇಷ್ಮೆ ಸ್ಯಾರಿ ಬ್ಲೌಸ್ಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಹಾಗೆ ಪಲ್ಲು ಅಂದರೆ ಏನು ಕುಚ್ಚೆಲ್ಲ ಹಾಕಿಸ್ತಾರಲ್ಲ ಅದು, ಹಾಗೆ ಆಮೇಲೆ ಅದೇನೋ ಹೇಳ್ತಾರಲ್ಲ, ಏನಮ್ಮ ಅದು ಸ್ಯಾರಿಗೆ ಹಾಕೋದು ಫಾಲ್ಸ್ ಹಾಕೋದಕ್ಕೆ, ಅದೆಲ್ಲ ಓವರಾಲ್ ಕಾಸ್ಟ್ ಸೇರಿ ನಮಗೆ 6000 ರುಪೀಸ್ ಬಿತ್ತು. ಆ್ಯಕ್ಚುಲಿ ಇದೇ ಜಾಸ್ತಿ. ನಾನು ಈಗ ಹಾಕಿದ್ದೀನಲ್ಲ ಈ ಬ್ಲೌಸೇ ಜಾಸ್ತಿ ಕಾಸ್ಟ್ ಬಿದ್ದಿದ್ದು ನಮಗೆ. ಸರಿ, ಅರೌಂಡ್ 1800 ವಿತ್ ಸ್ಟಿಚಿಂಗ್ ಡಿಸೈನ್ ಎಲ್ಲ ಸೇರಿ ಬಿತ್ತು. ಆಮೇಲೆ ಮತ್ತೆ ಇದು ಬಫ್ಗೆ ಸ್ವಲ್ಪ ವಾಲ್ಯೂಮ್ ಬರಬೇಕು ಅಂದರೆ ಎಕ್ಸ್ಟ್ರಾ ಪೀಸ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಹೋಗಿ ಎಕ್ಸ್ಟ್ರಾ ಪೀಸ್ ತಂದು ಕೊಟ್ಟಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿದೆ. ನಾನು ಬಟ್ಟೆ ಮೇಲೆ ಹಾಕಿರೋದ್ರಿಂದ ಅದು ವಾಲ್ಯೂಮ್ ಗೊತ್ತಾಗ್ತಾಯಿಲ್ಲ ನಿಮಗೆ. ಮತ್ತೆ ನಾನು ಅಲ್ಲಿ ಹಾಕೊಂಡಿದ್ದೀನ ನಮಗೆ ವಿಡಿಯೋಸ್ ಶೇರ್ ಮಾಡ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಕಂಪ್ಲೀಟಾಗಿದ್ದು ಔಟ್ಲುಕ್ ಅಂತ ಹೇಳಿ. ಸೊ ಇಷ್ಟ ಆಗಿತ್ತು.
ಸೊ ಫ್ರೆಂಡ್ಸ್, ಸಂಜೆ ಆಯಿತು. ಪ್ರತಿಯವರು ಪಾಪುನ ಕರ್ಕೊಂಡು ಅಮ್ಮನ ಮನೆಗೆ ಬಂದರು. ಸೊ ತುಂಬ ದಿನ ಆದಮೇಲೆ ನಾನು ಪಾಪುನ ನೋಡ್ತಾ ಇದ್ದೆ. ಅವಳಿಗೂ ತುಂಬಾ ಖುಷಿ ಆಯಿತು. ಸೊ ತಾಯಿ ಮಗು ಪ್ರೀತಿ ಅಂದ್ರೇ ಹಾಗೆ ಅಲ್ವಾ. ತಾಯಿಗೆ ಮಗು ಮೇಲಿರೋ ಪ್ರೀತಿ, ಮಗುಗೆ ತಾಯಿ ಮೇಲಿರೋ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗೋದಿಲ್ಲ. ಯಾರು ಏನೇ ಹೇಳಿದ್ರು ಅದೊಂಥರ ಅನ್ಬ್ರೇಕಬಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಬಾಂಧವ್ಯ ಅದು. ಕೊಟ್ಬಿಡಿ ಅವ್ರಿಗೆಲ್ಲ ಅಮ್ಮ ಮತ್ತು ಮಾಮ ಇಲ್ಲ ಮಗ್ನೆ. ಈಗ ಬರ್ತೈತಾ? ಆಫ್ ಮಾಡೋಣ. ಸರಿ. ಆಫ್ ಮಾಡೋಣ. ಬಾ ಆಫ್ ಮಾಡೋಣ. ಇಲ್ಲಿ ನಾನು ಪಾಪುಗೆ ಗಿಫ್ಟ್ ಬೇಕಾ ಪಾಪು ನಿನಗೆ ಅಂತ ಕೇಳ್ತಾ ಇದ್ದೆ. ಹೌದು ಬೇಕು ಅಂತ ಹೇಳ್ತಿದ್ರು. ಏನಕ್ಕೆ ಬೇಕು ಅಂದರೆ ಅಕ್ಕನಿಗೆ ಬೇಕು ಅಂತ ಹೇಳ್ತಾ ಇದ್ಲು. ಸೊ ಅವಳ ಹೆಸರು ಅನ್ವಿಕಾ ಆಗಿರೋದ್ರಿಂದ ಅವಳು ಅಕ್ಕ ಅಕ್ಕ ಅಂತ ಹೇಳ್ತಾಳೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ, ನಾನು ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಲ್ಲಿ ಇದನ್ನು ಪೂಜಾ ನನ್ನ ಪಾಪಕ್ಕೆ ಕೊಡು ಅಂತ ಹೇಳಿಬಿಟ್ಟು ಕೊಡಿಸಿದ್ಲು. ಸೊ ಹನಿ ಬಂದಿದ್ದರಿಂದ ಹನಿಗೆ ಕೊಡ್ತಾ ಇದ್ದೀನಿ ಇಲ್ಲಿ. ಅವಳು ತುಂಬಾ ಹ್ಯಾಪಿ ಆದ್ಲು ನೋಡ್ಬಿಟ್ಟು. ನೋಡ್ತಾ ಇರ್ಬೋದು ಅವಳ ರಿಯಾಕ್ಷನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅವಳು ಕೊಡೋ ಒಂದೊಂದೇ ಕೊಡ್ತಾ ಹೋದಷ್ಟು ಅವಳು ಎಷ್ಟು ಎಕ್ಸೈಟೆಡ್ ಆಗ್ತಿದ್ಲು ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ. ಬಾ. ಫ್ರೀ ಆಯ್ತಮ್ಮ? ಫ್ರೀ 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 ನೀವು. ಇದು ಬೇಕು ನಿಮ್ಗೆ. ಇನ್ನೊಂದು ತೋರಿಸ್ಲಾ? ಇನ್ನೊಂದು ಬೇಕಾ? ಇನ್ನೊಂದು ಬೇಕಾ? ಏನು ಬೇಕು? ಗಿಫ್ಟು. ಸೊ ಇವಾಗ ಕೊಡ್ತಾ ಇರೋ ಗಿಫ್ಟ್ ಬಂದು ಅದು ಈ ಥರ ಬಬಲ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದೊಂದು ತೊಗೊಂಡಿದ್ದೆ ನಾನು. ಪ್ರಪುಲ್ ತೊಗೊಂಡ, ಪಾಪುನು ಆಟಾಡಲಿ ಅಂತ ಒಂದು ತೊಗೊಂಡೆ. ಬಟ್ ಅದು ವೇಸ್ಟ್ ಆಫ್ ಮನಿ ಅಂತ ಆಮೇಲೆ ಫೀಲ್ ಆಯಿತು. ಬಿಕಾಸ್ ಅವಳು ಅವತ್ತೊಂದೇ ದಿನ ಆಟಾಡಿದ್ದು, ಅದಾದಮೇಲೆ ಅದ್ರದ್ದು ಮೋಟರ್ ಏನೋ ಹಾಳಾಗೋಯ್ತು. ನಾಟ್ ಓನ್ಲಿ ನಾನು ತೊಗೊಂಡಿದ್ದಲ್ಲ, ಪ್ರಪುಲ್ ತೊಗೊಂಡಿದ್ದು ಕೂಡ ಹಾಳಾಗೋಯ್ತಂತೆ. ಸೊ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ಬಿಡ್ತು. 150 rupees ಪೇ ಮಾಡಿದ್ವಿ ಇದಕ್ಕೆ. ಏನೋ ನೀನ್ ಬರೋದ್ ಲೇಟ್ ಆಗಿ ನಾನು ಊಟನೇ ಮಾಡೋ ಸ್ಟಾರ್ಟ್ ಮಾಡಿದೆ. ನೀವು ಬಂದ್ಬಿಟ್ರಾ? ಏ ಅನ್ನ ಐತಮಲ್ಲೇ ಹಂಗಲ್ಲ ಕಣೋ, ಅದ್ರೊಳಗಡೆ ಕ್ಯಾಪ್ ಒಳಗಡೆಗೆ ಅದು ಇದಾಕೋಬೇಕು. ಅಲ್ಲ ಬರಲ್ಲ ಏನಿಲ್ಲ ಹಾಕೊಡ್ತೀನಿ ಅಂತ ಬೇರೆ ಬಿಲ್ಡಪ್ ಬಿಲ್ಡಪ್. ಅದ್ರೊಳಗಡೆ ಇದಾಕೋಬೇಕು. ಚೂರ್ ಹಾಕೋಬೇಕು. ನೋಡಲ್ಲ ಅಲ್ಲಿ ಚೆಲ್ಲಿದ್ಲು. ನೋಡ್ದ ಎಂತ ಟ್ಯಾಲೆಂಟ್ ನನ್ ಮಗಳು. ಹಂಗೆ ಮಾಡ್ಬೇಕು ಅಂತ ಗೊತ್ತಲ್ಲ ಅವಳಿಗೆ. ಅಲ್ಲ ಐತ್ ನೋಡು ಬಟನ್. ನೀನ್ ಹಾಕೊಂಡೇ ಇಲ್ಲ. ಹಂಗ್ ಮಾಡಂಗಿಲ್ಲ ಕಣೋ. ಜಸ್ಟ್ ಹಿಂಗ್ ಟ್ಯಾಪ್ ಮಾಡ್ಬೋದು. ಅದನ್ನ ಹಾಕೊಂಡು ಅದನ್ನ ಹಾಕು. ಇನ್ನೊಂಚೂರು ಡವು ಡವು ಡವು. ಮಾಡಕ್ಕೆ ಬರಲ್ಲ. ಹಿಂಗೆ ಹಿಂಗ್ ಸ್ಟ್ರೈಟ್ ಬಿಡು ಗುರು. ಈಗ ಪ್ರೆಸ್ ಮಾಡು ಗುರು. ನೀನು ಚಲ್ದ ವೇಸ್ಟ್ ಮಾಡ್ದ. ಅನ್ನ ಇದೆ ಚಂದ್ರ ಆ ಕಡೆ. ಕಣ್ಣಗ್ ಬಿಡುತ್ತೆ, ಹುಷಾರು. ಮಾಡಮ್ಮ ಆ ಬಟನ್ ಇಲ್ಲ ಮುಗ್ಬೇಕು. ಇಲ್ಲಿ ಟೈಮ್ ಆಯ್ತಲ್ಲ. ಇಲ್ಲಿ ಪ್ರೆಸ್ ಮಾಡಿ. ಇಲ್ಲಿ ಪಾಪ ಇಲ್ಲಿ ಈ ಬಟನ್ ಇಲ್ಲಿ. ಆಲ್ರೆಡಿ 8:30. ಎಲ್ಲಿಗೆ? ಯಾವ ಮನೆಗೆ? 1 2 3 4 5 ಜನ ಇರ್ತೀರಲ್ಲಿ. 5 ಜನಕ್ಕೂ ಅಷ್ಟೇ ಸಾಕಾ? ಸಾಕು. ಒಂದೊಂದು ಜೊತೆ ತಿನ್ಸ್ತೀನಿ. ಅಮ್ಮ ಮಾಡದ ಅಮ್ಮ ಹಿಂಗ್ ಬಿಡಕ್ ಬರಲ್ಲ. ಅದ್ಕೊಂಡ್ ಬಿಡಕ್ ಬರಲ್ಲ. ಆಯ್ತಾ? ಅಲ್ಲಿ ಬಟನ್ ಅದು ಪ್ರೆಸ್ ಮಾಡೋದು. ಅಮ್ಕೋ. ಇಲ್ಲಿ ಇದು ಅಮ್ಕೋ. ಇದು ಅಮ್ಕೋ ಒಂಟೋಯ್ತು. ಇನ್ನೊಂದ್ಸಲ ಹಚ್ಕೋ. ಬೇಗ ಮಾಡ್ಬೇಕು. ಪಟ್ಟ ಅಮ್ಕೋ ಬೇಗ. ಅಮ್ಕೋ. ಅಲ್ಲೇ ಬಿಡ್ತಾರೆ.
हमको ಬರ್ತೀರಿ ಪಾಪ. ಓಕೆ ಬಾಯ್. ಟಾಟಾ. ಇನ್ನೊಂದು ಗಿಫ್ಟ್ ಬೇಕಾ? ಇನ್ನೊಂದು ಗಿಫ್ಟ್ ಬೇಕಾ? ಇನ್ನೊಂದು ಬೇಕಾ? ಕೊಡಲ್ಲ ಕೊಡಿ. ಏನ್ ಬೇಕು? ಇನ್ನೊಂದು ಗಿಫ್ಟ್ ಬೇಕಾ? ನೋಡ್ರಿ ಗಿಫ್ಟ್ ಆದ್ರೆ ಗೊತ್ತಾಗೋದಲ್ಲ, ಏನೋ ಒಂದು ಇನ್ನೊಂದು ಕೊಡ್ತಾಳೆ ಅಂತ ಅಂದ್ಬಿಟ್ಟು ಸಾಮಾನಿದವಳಲ್ಲ ಪಾಪು ನೀನು. ಕುಡುಮ ಪಾಪು ಗಿಫ್ಟ್. ಪೂಜಾ ಮಮ್ಮಿ ಗಿಫ್ಟ್ ಇದು. ಪಪ್ಪಾದು ಓಪನ್ ಮಾಡಿಸ್ಕೊ ಬರಲ್ಲ ಅದು. ಅದ್ಯಾಕೋ ಸರಿ ಇಲ್ಲ ಕಣ್ರಿ, ಪ್ರಪುಲ್ದು ಜಾಸ್ತಿ ಬರುತ್ತೆ ಅದ್ರಲ್ಲಿ ಪವರ್. ಅದು ಇದು ಸರ್ ಪೌಡ್ರ್ ಪವರ್ ಇಲ್ಲ ಅನ್ಸುತ್ತೆ. ಬಂತು 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 ಬಂತು. ಜಾಸ್ತಿ ಹಚ್ಕೋಬೇಕಲ್ವಾ? ಹಾ ಪಪ್ಪನ್ ಕೊಡು, ಪಪ್ಪನ್ ಕೊಡಮ್ಮ. ಮಾಡ್ಕೊಡ್ರಿ ಅವಳಿಗೆ ಏನೋ ಬೇಕಂತದ್ದು. ಚೀ ಚಿ 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 ಓಪನ್ ಮಾಡಿ. ಯಾರ್ದಮ್ಮ ಅದು? ಅನ್ವಿಕಂದ. ಸೂಪರ್ ಅಮ್ಮ. ಅಲ್ಲಿಗಲ್ಲ, ಹಂಗೆ ತಲೆಗೆ ಹಾಕೊಳ್ಳೋದು, ಅದು ಕತ್ತಿಗೆ ಮತ್ತೆ ಹಾಕೊಳ್ಳೋದು, ಕತ್ತಿಗೆ ಹಾಕೊಳ್ಳೋದು. ಉಡ್ದಾರಲ್ಲ ಅದು, ಕತ್ತಿಗೆ ಹಾಕೊಳ್ಳೋದು ಅದು. ಹಾಕೋ ಕರೆಕ್ಟಾಗಿ. ಹಾಕಪ್ಪ ಹಾಕಪ್ಪ ಹಾಕು. ಅಮ್ಮ ಸೂಪರಾ? ಅನಿಮ್ಮ ಥ್ಯಾಂಕ್ ಯು ಹೇಳು. ಪೂಜಾ ಮಮ್ಮಿ ಥ್ಯಾಂಕ್ ಯು ಹೇಳು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರ್ಲರಿಗೆ ಹೋಗ್ಬೇಕಿತ್ತು. ಅದು ಗೊತ್ತಿದೆಯಲ್ಲ, ಫಂಕ್ಷನ್ ಅಂತಂದಮೇಲೆ ಎಲ್ಲನೂ ಪ್ರಿಪ್ರೇಷನ್ ಇರಬೇಕು. ಸೊ ಹಾಗಾಗಿ ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಸೊ ಯಾ ಒಂದಷ್ಟು ಕೆಲಸಗಳಿದೆ, ಏನೇನೋ ತೊಗೊಳೋದು ಇದೆ. ಅದೆಲ್ಲ ತೊಗೊಳ್ಳುವಾಗ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಕೂಡ. ಸೊ ಇವಾಗ ಪಾರ್ಲರ್ ಮುಂದೆ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್ ನೋಡಿ, ನಾನು ಡೈಲಿ ಅಂದರೆ ಡೈಲಿ ಅಲ್ಲ, ಮಂತ್ಲಿ ಒನ್ಸ್ ಈ ಥರ ಸರ್ವಿಸ್ ಮಾಡಿಸ್ಕೊಳ್ಳೋದು ಇವ್ರ ಹತ್ರನೇ. ಇದು ಆರ್ ಆರ್ ನಗರಲ್ಲಿ. ಏನಾಗುತ್ತೆ, ಆರ್ ಆರ್ ನಗರಲ್ಲಿ ಯಾರಾದರೂ ಇದ್ದರೆ ಬನ್ನಿ. ಕಲರ್ಸ್ ಅಲ್ವಾ ಅಕ್ಕ? ಹಾಂ, ಕಲರ್ಸ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಬಸ್ ಸ್ಟಾಪಲ್ಲೇ ಇದೆ ಇವ್ರದ್ದು. ಸೊ ಎಲ್ಲ ಥರದ ಸರ್ವಿಸ್ನೂ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಮತ್ತು ವರ್ತಿ ಕೂಡ. ನಾನು ಯೂಶಲಿ ಇವ್ರ ಹತ್ರನೇ ಮಾಡಿಸ್ಕೊಳ್ಳೋದು. ನಾನು 8 ಮೇಲೆ ಇರೋದು ನಿಮಗೆ ಗೊತ್ತಿರುತ್ತೆ. ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂದರೆ ಥಿಂಕ್ ಮಾಡಿ ಎಷ್ಟು ವರ್ತ್ ಇರುತ್ತೆ ಅಂತ, ಅಲ್ವಾಕ್ಕ? ಥ್ಯಾಂಕ್ ಯು. ಎಷ್ಟು ಡೀಟೇಲಿಂಗ್ ಇದೆ ನೋಡಿ, ಕೈಯಲ್ಲಿ ಎಷ್ಟು ಒಂದೇ ಒಂದು ಕೂದಲು ಇಲ್ಲ. ಸೊ ನಾವು ಎಷ್ಟೇ ಬಿಸಿ ಸ್ಕೆಡ್ಯೂಲಲ್ಲಿ ಇದ್ರೂ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿ ಐಬ್ರೋ ಮಾಡಿಸಿದ್ದೀನಿ, ಹ್ಯಾಂಡ್ ವ್ಯಾಕ್ಸಿಂಗ್ ಮಾಡಿಸಿದ್ದೀನಿ, ಹಾಗೆ ನೆಕ್ಕು ಮತ್ತು ನನ್ನ ಬೆನ್ನಲ್ಲಿ ಫೇಸಲ್ಲೆಲ್ಲ ಟ್ಯಾನ್ ಜಾಸ್ತಿ ಆಗಿತ್ತು. ಸೊ ಡಿ-ಟ್ಯಾನ್ ರಿಮೂವ್ ಮಾಡಿಸಿದ್ದೀನಿ. ಸೊ ಡಿ-ಟ್ಯಾನ್ ಮಾಡಿಸಿರೋದ್ರಿಂದ ನೋಡ್ತಾ ಇರ್ಬೋದು ನೆಕ್ ಇವಾಗ ಎಷ್ಟು ಬ್ರೈಟ್ನಿಂಗ್ ಅನ್ನಿಸ್ತಾ ಇದೆ. ಸೊ ನಾವು ಸ್ಯಾರಿ ವೇರ್ ಮಾಡೋದ್ರಿಂದ ನಮಗೆ ಬೆನ್ನೆಲ್ಲ ಎಕ್ಸ್ಪೋಸಿಂಗ್ ಇರೋ ಕಾರಣ ಟ್ಯಾನ್ ರಿಮೂವ್ ಮಾಡಿಸ್ಲೇಬೇಕು. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್. ಸೊ ಒಬ್ಬಳು ವರ್ಕಿಂಗ್ ವುಮೆನ್ ಆಗಿ, ಒಂದು ಮಗು ತಾಯಿಯಾಗಿ ಈ ವಿಡಿಯೋಸ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.